ಯಾರು ರಾಮ ಅನ್ನೋ ನಿಲ್ವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿದ್ರು, ಅವರಿವತ್ತು ರಾತ್ರೋರಾತ್ರಿ ರಾಮ ಭಕ್ತರಾಗ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ರಾಮ ಇಲ್ಲ ಅಂತ ರಾಜಕೀಯ ಮಾಡಿದ್ರು, ಈಗ ರಾಮನ ಹುಂಡಿಲಿ ಕಳುವಾಯ್ತು ಅಂತ ರಾಜಕೀಯ ಮಾಡ್ತಾ ಇದ್ದಾರೆ. ಇವ್ರ ನಿಯತ್ತಿನ ಮೇಲೆ ನಮ್ಮ ಪ್ರಶ್ನೆ ಇರೋದು. ಯಾರು ಕರಸೇವೆ ಮಾಡಬೇಕು ಅಂತ ಹೋದಾಗ ಯಾರ ಮೇಲೆ ಬುಲೆಟ್ ಹೊಡಿಸಿದ್ರಲ್ಲ, ಅವರಿವತ್ತು ರಾಮನ ಹುಂಡಿ ಆಡಿಟರ್ಸ್ ಆಗೋಗಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಅವರು ಕಾಫಿ ವಿತ್ ಕ್ರಿಯೇಟರ್ಸ್ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಆಹ್ವಾನಿತ ಡಿಜಿಟಲ್ ಕ್ರಿಯೇಟರ್ಸ್ಗಳ ಪ್ರಶ್ನೆಗೆ ನೇರವಾಗಿಯೇ ಉತ್ತರಿಸಿದರು. ಅಯೋಧ್ಯೆ ರಾಮ ಮಂದಿರದಲ್ಲಿ ಹುಂಡಿ ಕದ್ದ ಹಗರಣದಿಂದ ಕೋಟ್ಯಾಂತರ ರಾಮ ಭಕ್ತರಿಗೆ ನೋವಾಗಿದೆ. ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ಸಿಗರು ಬಿಜೆಪಿಯ ಮೇಲೆ ಮುಗಿಬಿದ್ದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹೀಗಂತ ಕ್ರಿಯೇಟರ್ ವಿಕಾಸ್ ಶಾಸ್ತ್ರಿ ಪ್ರಶ್ನೆಗೆ ತೇಜಸ್ವಿ ಸೂರ್ಯ ಅವರು ಖಡಕ್ ಆಗಿಯೇ ಉತ್ತರಿಸಿದರು. ಒಂದು ದೇವಸ್ಥಾನದಲ್ಲಿ ಒಬ್ಬ ಭಕ್ತನ್ಗೆ ಏನ್ ಅನಿಸ್ಬೇಕು? ಅನ್ಯಾಯ ಆಗಿದೆ ಅಂತ ಅನ್ಸ್ಬೇಕು ತಾನೆ, ಅದು ತಪ್ಪು, ಅದು ಸರಿ ಇಲ್ಲ ಅಂತ ಅನಿಸ್ಬೇಕು ತಾನೆ. ನನಗೂ ಅದೇ ಅನ್ಸಿದೆ. ಯಾಕೆಂದ್ರೆ ನಾನು ಒಬ್ಬ ರಾಮ ಭಕ್ತ ಮೊದಲು, ಆಮೇಲೆ ಬೇರೆದೆಲ್ಲ. ಅದನ್ನು ಏನಾಯ್ತು, ಈಗ ಹಣ ಕದ್ರು ಅಂತ ಆರೋಪ ಬಂತು, ಅವ್ರ ಮೇಲೆ ಈಗ SIT ತನಿಖೆ ಆಯ್ತು, ಅವ್ರನ್ನ ರಿಸೈನ್ ಮಾಡಿಸಿದ್ರು, ಅವ್ರ ಮೇಲೆ ಇವಾಗ ಆಕ್ಷನ್ ನಡೀತಾ ಇದೆ, ಕೆಲವು ಜನ ಅರೆಸ್ಟ್ ಆದ್ರು. ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಜೈಲಿಗೆ ಒದ್ದು ಹಾಕ್ಬೇಕು, ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರದ್ದು ಇದಿರೋದು. ಈಗ ಪ್ರಶ್ನೆ ಕೇಳ್ತಾ ಇರೋದು ಯಾರು ಗೊತ್ತಾ? ಯಾರು ರಾಮ ಅನ್ನೋ ನಿಲ್ವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿದ್ರು, ಅವರಿವತ್ತು ರಾತ್ರೋರಾತ್ರಿ ರಾಮ ಭಕ್ತರಾಗ್ಬಿಟ್ಟಿದ್ದಾರೆ. ಯಾರು ನಾವು 500 ವರ್ಷ ರಾಮನ ಹೋರಾಟ ಆಗ್ಬೇಕು, ರಾಮ ಮಂದಿರ ಅಲ್ಲೇ ನಿರ್ಮಿಸ್ಬೇಕು ಅಂತ ಹೋರಾಟ ನಡೆಯುವಂತ ಟೈಮ್ನಲ್ಲಿ ಇವ್ರು ಕೋಮುವಾದಿಗಳು, ದೇಶ ಹೊಡಿತಾ ಇರೋರು, ಇವರು ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಯಾರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು, ಇವತ್ತು ಅವರಿಗೆ ರಾಮನ ಹುಂಡಿಯ ಚಿಂತೆ ಆಗ್ಬಿಟ್ಟಿದೆ. ಇಷ್ಟು ವರ್ಷ ರಾಮ ಇಲ್ಲ ಅಂತ ರಾಜಕೀಯ ಮಾಡಿದ್ರು, ಈಗ ರಾಮನ ಹುಂಡಿಲಿ ಕಳುವಾಯ್ತು ಅಂತ ರಾಜಕೀಯ ಮಾಡ್ತಾ ಇದ್ದಾರೆ. ಇವ್ರ ನಿಯತ್ತಿನ ಮೇಲೆ ನಮ್ಮ ಪ್ರಶ್ನೆ ಇರೋದು. ಯಾರು ರಾಮ ಮಂದಿರ ಕಟ್ಟಿದ್ರೋ ಅವರೇ ರಾಮ ಮಂದಿರದಲ್ಲಿ ಹುಂಡಿಲಾಗಿರುವಂತ ಅವ್ಯವಹಾರದ ನ್ಯಾಯವನ್ನ ಒದಗಿಸೋರು ಅವರೇ. ಇದು ಜನರಿಗೆ ಗೊತ್ತಿದೆ. ಈ ಕೆಳಗಡೆ ಕಾಮೆಂಟ್ ಆಗ್ತಾ ಇರೋರು ಯಾರು ಅಂತಂದ್ರೆ, ರಾಮ ಇಲ್ಲ ಅಂತ ಯಾರು ಅಫಿಡವಿಟ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ, ಯಾರು ಕರಸೇವೆ ಮಾಡಬೇಕು ಅಂತ ಹೋದಾಗ ಯಾರ ಮೇಲೆ ಬುಲೆಟ್ ಹೊಡಿಸಿದ್ರಲ್ಲ, ಅವರಿವತ್ತು ರಾಮನ ಹುಂಡಿ ಆಡಿಟರ್ಸ್ ಆಗೋಗಿದ್ದಾರೆ. ಇವತ್ತು ಯಾವ್ದೋ ಒಬ್ಬ ವ್ಯಕ್ತಿ ತಪ್ಪು ಮಾಡದ ಅಂತ ಇಟ್ಕೊಳ್ಳಿ, ಹಂಗಂತ ವ್ಯವಸ್ಥೆ ಸರಿ ಇಲ್ಲ ಅಂತಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡದ ಅಂತಂದ್ರೆ ಹಿಂದೂ ಧರ್ಮ ಸರಿಯಲ್ಲ ಅಂತಲ್ಲ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋ ಅಂತ ಮೆಚುರಿಟಿ ಜೆನ್ ಝಿಗೂ ಇದೆ, ಜೆನ್ ಆಲ್ಫಾಗೂ ಇದೆ, ಎಲ್ರಿಗೂ ಇದೆ. ನಮ್ಮ ಜೆನ್ ಝಿ, ಜೆನ್ ಆಲ್ಫಾ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿರೋರು ಮೂರ್ಖರು. ಅವ್ರೇನ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅಂತಂದ್ರೆ, ಈ ರಾಮ ಮಂದಿರದಲ್ಲಿ ಆಗಿರೋಂತ ಈ ಹುಂಡಿ ಅವ್ಯವಹಾರ ಬಳಸ್ಕೊಂಡು ತಿರ್ಗಾ ಹಿಂದೂ ಧರ್ಮನ ಪ್ರೊಟೆಕ್ಟ್ ಮಾಡಬೇಕು ಅಂತಿರುವಂತ ಕಲ್ಚರಲ್ ಆರ್ಗನೈಸೇಷನ್ಸ್ ಮೇಲೇನೆ ಅಪನಂಬಿಕೆ ಹುಟ್ಸೋದಿಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷನೂ ಅವ್ರು ಅದೇ ಟ್ರೈ ಮಾಡಿದ್ರು, ಈಗ ಇನ್ನೊಂದು ಕೈಗೆ ಸಿಕ್ತು, ಅದನ್ನ ಮಾಡ್ತಾ ಇದ್ದಾರೆ. ಈ ರಿಯಾಲಿಟಿ ಜನಕ್ಕೆ ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಿಮ್ ಸ್ಕೂಲಲ್ಲಿ ಯಾರೋ ಒಬ್ರು ಟೀಚರ್ ಏನೋ ಒಂದು ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗತ್ತೆ ಯಾವ್ದೋ ಒಂದು ಟೈಮಲ್ಲಿ. ಹಂಗಂತ ಸ್ಕೂಲೇ ಸರಿ ಇಲ್ಲ, ಸ್ಕೂಲ್ನೇ ಮುಚ್ಬಿಡಿ. ಸ್ಕೂಲ್ ವ್ಯವಸ್ಥೆ ತಪ್ಪಿಲ್ಲ, ಸ್ಕೂಲ್ ಅನ್ನೋ ಆ ವಿಚಾರ ತಪ್ಪಿಲ್ಲ, ಒಬ್ಬ ವ್ಯಕ್ತಿಯಲ್ಲಿ ತಪ್ಪಾಗಿದೆ. ಈಗ ಹಂಗಂತ ಈಗ ಬೇರೆ ಇನ್ನೊಂದು ಮಸೀದಿಯಲ್ಲೋ, ಚರ್ಚ್ನಲ್ಲೋ, ಇನ್ಯಾವುದೋ ಒಂದು ಧಾರ್ಮಿಕ ಸಂಸ್ಥೆಯಲ್ಲೋ ಯಾವತ್ತೂ ಅವ್ಯವಹಾರನೇ ಆಗಿರಲ್ವಾ? ಎಲ್ಲದರಲ್ಲೂ ಯಾವುದೋ ಒಂದಾಗಿದೆ. ನೀವು ವಕ್ಫ್ದು ಯಾವ್ದಾರೋ ನೀವು ಶುರು ಮಾಡ್ತು ಅಂತಂದ್ರೆ ನಿಮಗೆ 3 ಗಂಟೆ ಅದ್ರ ಬಗ್ಗೆ ಅವ್ಯವಹಾರ ಹೇಳೋಷ್ಟು ಬರುತ್ತೆ. ಈಗ ಹಂಗಂತ ನಾವು ಆ ಧರ್ಮನೇ ಸರಿ ಇಲ್ಲ ಅನ್ನಕ್ ಸಾಧ್ಯ ಆಗತ್ತಾ? ಆ ಟೈಮ್ನಲ್ಲಿ ಆ ವ್ಯವಸ್ಥೆಯಲ್ಲಿರುವಂತ ಒಂದಿಷ್ಟು ವ್ಯಕ್ತಿಗಳು ಅವ್ಯವಹಾರ ಮಾಡಿದ್ದಾರೆ, ಅವ್ರನ್ನ ಜೈಲ್ಗೆ ಹಾಕ್ಬೇಕು. ದಿಸ್ ಇಸ್ ಹೌ ಸಿಸ್ಟಮ್ಸ್ ವರ್ಕ್. ಇನ್ನು ಸಂಸದರಾಗಿ ನಿಮ್ಮ ಸಾಧನೆಯಾದರೂ ಏನು? ಮುಂದಿನ ಚುನಾವಣೆಯಲ್ಲಿ ನಿಮಗೆ ಯಾಕೆ ನಾನು ವೋಟ್ ಹಾಕಬೇಕು? ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದಾದರೂ ಕೆಲಸವನ್ನು ಮಾಡಿದ್ದೀರಾ? ಹೀಗಂತ ಕ್ರಿಯೇಟರ್ ಆದ ಲಾಲಾಜಿ ನಾಯಕ್ ಅವರು ನೇರ ಸವಾಲನ್ನು ಎಸೆದರು. ಈ ಖಡಕ್ ಪ್ರಶ್ನೆಗೆ ಅಷ್ಟೇ ಗೇರ್ ಬದಲಿಸಿ ತಿರುಗೇಟು ನೀಡಿದ ತೇಜಸ್ವಿ ಸೂರ್ಯ ಅವರು ತಮ್ಮ ಅವಧಿಯಲ್ಲಿ ಕ್ಷೇತ್ರಕ್ಕೆ ತಂದ ಪ್ರಮುಖ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ರಿಪೋರ್ಟ್ ಕಾರ್ಡನ್ನು ಮುಂದಿಟ್ಟರು. ಹೋದ್ಸತಿ ಮಾಡಿರೋದನ್ನ ಜನ ನೋಡಿ ಆಗ್ಲೇ ಹಾಕ್ಬಿಟ್ಟಿದ್ದಾರೆ. ಈ ಟರ್ಮ್ ನಾನು ಹೇಳ್ತೇನೆ ನಿಮಗೆ. ನೀವು ಕೇಳಿರೋದು ಒಂದೇ ಇದೆ, ಒಂದೇ ಒಂದು ಹೇಳ್ತೀನಿ, 2 ಹೇಳ್ತೀನಿ ಬಿಡ್ರಿ. ಒಂದು ಬೆಂಗಳೂರಿಗೆ, ಒಂದು ದೇಶಕ್ಕೆ. ಯಾಕೆಂದ್ರೆ ನಾವು MP ಅಂತಂದಾಗ ಜನ ಆಕ್ಚುಲಿ ಏನ್ ಅನ್ಕೋತಾರೆ, ನಮ್ಮ ಆಫೀಸ್ ಎದುರುಗಡೆ ಇರೋ ರೋಡು ಅಥವಾ ಇದೇ ಅನ್ಕೋತಾರೆ. ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ರೆಸ್ಪಾನ್ಸಿಬಿಲಿಟಿ ನ್ಯಾಷನಲ್ ಲೆವೆಲಲ್ಲೂ ಇರುತ್ತೆ. ನನಗೆ ಈ ಸತಿ ಜನ್ ವಿಶ್ವಾಸ್ ಅನ್ನುವಂಥ ಒಂದು ಕಾನೂನನ್ನ ಅಮೆಂಡ್ ಮಾಡೋದನ್ನ, ಕಾನೂನನ್ನ ಬರೆಯುವಂಥ ಒಂದು ಅವಕಾಶ ಪಾರ್ಲಿಮೆಂಟ್ನಲ್ಲಿ ಪ್ರೈಮ್ ಮಿನಿಸ್ಟರ್ ನನಗೆ ಕೊಟ್ಟರು.
ಐ ವಾಸ್ ದ ಯಂಗೆಸ್ಟ್ ಚೇರ್ಮನ್ ಆಫ್ ಅ ಪಾರ್ಲಿಮೆಂಟರಿ ಕಮಿಟಿ. ಏನ್ ಮಾಡಿದ್ವಿ ಜನ್ ವಿಶ್ವಾಸ್ ಕಾನೂನಲ್ಲಿ? ಈ ದೇಶದಲ್ಲಿ ಬ್ರಿಟಿಷರು ಕಾಲದಿಂದ ಇವತ್ತಿನವರೆಗೆ ಸಾವಿರಾರು ಕಾನೂನುಗಳನ್ನ ಮಾಡ್ಬಿಟ್ಟಿದ್ದಾರೆ. ಜನ ಸುಮ್ಮನೆ ಓಡಾಡ್ಕೊಂಡು ಹೋದ್ರು ಅವ್ರನ್ನ ಜೈಲ್ಗೆ ಹಾಕಕ್ಕೆ ಅವಕಾಶ ಇರುವಂತ ಕಾನೂನುಗಳೆಲ್ಲ. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಫ್ಯಾಕ್ಟ್ರಿ ನಡೆಸ್ತಾ ಇರ್ತಾರೆ. ಫ್ಯಾಕ್ಟ್ರಿಗಳು ನೀವು ಅಕಸ್ಮಾತ್ ಫ್ಯಾಕ್ಟ್ರಿಗಳಲ್ಲಿ ನೀವು ಯಾವ ಥರ ಹೋಗಿದ್ದಾಗ ನೀವು ಫ್ಯಾಕ್ಟ್ರಿಲಿ ಈ ಸ್ಪಿಟೂನ್ ಅಂತ ಇಟ್ಟಿರ್ತಾರೆ. ಒಂದು ರೆಡ್ ಕಲರ್ದು ಬಕೆಟ್ ಅಲ್ಲಿ ಮರಳು ತುಂಬಿ ಉಗಿಯಕ್ಕೆ ಇಟ್ಟಿರ್ತಾರೆ. ಸ್ಪಿಟೂನ್ ಅಂತ ಕರೀತಾರೆ ಅದಕ್ಕೆ. ಯಾವ್ದಾರ ಒಂದು ಫ್ಯಾಕ್ಟ್ರಿಯಲ್ಲಿ ಆ ಥರದ್ದು ರೆಡ್ ಕಲರೇ ಹಾಕಿರೋಂಥ ಬಕೆಟ್ ಇರಲಿಲ್ಲ ಅಂತಂದ್ರೆ ಆ ಫ್ಯಾಕ್ಟ್ರಿ ಓನರ್ನ 3 ತಿಂಗಳು ಜೈಲ್ಗೆ ಹಾಕ್ಬೋದು ಅಂತ ರೂಲ್ ಇದೆ. ಯಾವುದೋ ಒಂದು ಸಣ್ಣ ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಅವನು ಲೈಮ್ ವೈಟ್ ವಾಶ್ ಹಾಕಿಲ್ಲ ಅಂತಂದ್ರೆ, ಯಾಕೆ ಲೈಮ್ ವೈಟ್ ವಾಶು? ಈ ಕಾನೂನು ಬರ್ದಾಗ ಲೈಮ್ ವೈಟ್ ವಾಶೇ ಇತ್ತು, ಅವಾಗ ಏಷ್ಯನ್ ಪೇಂಟ್ಸ್ ಇರಲಿಲ್ಲ. ಲೈಮ್ ವೈಟ್ ವಾಶ್ ಅಲ್ಲಿ ಸುಣ್ಣ ಹೊಡಿದಲ್ಲೇ ಇದ್ದಿದ್ರೆ ಅವನಿಗೆ 3 ತಿಂಗಳು ಜೈಲು ಅಂತಿದೆ. ಈ ತರ ನಮ್ಮಲ್ಲಿ ಸಾವಿರಾರು ಕಾನೂನುಗಳಿತ್ತು. ಈ ಸಾವಿರಾರು ಕಾನೂನುಗಳಿರೋದ್ರಿಂದಾಗಿ ನಮ್ಮಲ್ಲಿ ಸಣ್ಣ ಬಿಸ್ನೆಸ್ ಮಾಡಬೇಕು ಅಂದವನಿಗೆ ಅವನ ಮೇಲೆ ಆಕ್ಷನ್ ಆಗುತ್ತೆ. ಅವನ್ ಯಾವನೊಬ್ಬ ಲೇಬರ್ ಇನ್ಸ್ಪೆಕ್ಟರ್ ಬರ್ತಾನೆ. ಆ ಲೇಬರ್ ಇನ್ಸ್ಪೆಕ್ಟರ್ ಏನ್ ಕೇಳ್ತಾರೆ, ನೋಡಪ್ಪ ಇದರಲ್ಲಿ ಇಷ್ಟಿಷ್ಟೆಲ್ಲ ರೂಲ್ಸ್ ಇದೆ, ಇದ್ರಲ್ಲಿ ನೀನ್ ಯಾವ್ದೋ ಮಿಸ್ ಮಾಡಿದ್ಯಾ, 3 ವರ್ಷ ನಿನಗೆ ಜೈಲ್ಗೆ ಹಾಕ್ಬೋದು, 3 ತಿಂಗಳು ಜೈಲ್ ಹಾಕ್ಬೋದು. ನೋಟಿಸ್ ಕೊಟ್ಮೇಲೆ ಅವ್ರಿಗೇನು ಜೈಲ್ಗೆ ಹಾಕಲ್ಲ, ಅದಾದ್ಮೇಲೆ ಸೆಟಲ್ಮೆಂಟೇ. ಸೊ ಸೆಟಲ್ಮೆಂಟ್ ಹೆಂಗೆ? ಅದಕ್ಕೆ 3 ತಿಂಗಳಿದ್ದು ನಿನ್ಗೆ ಇಷ್ಟು ಬ್ರೈಬು, ಇಷ್ಟು ಇದ್ರ ಮೇಲೆ ಒಂದು ದೊಡ್ಡ ಇಕಾನಮಿನೇ ನಡೀತಾ ಇತ್ತು. ಎಷ್ಟೋ ಜನರ ಮೇಲೆ ಫೇಕ್ ಕೇಸ್ಗಳು ಹಾಕೋರು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಲಿವಿಂಗ್ ಏನ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಇದಕ್ಕಿದ್ದಂತ ದೊಡ್ಡ ಒಂದು ಸಮಸ್ಯೆ ಅಂದ್ರೆ ಈ ತರದ ಕಾನೂನುಗಳಾಗಿತ್ತು. ಸೊ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರು, ಈ ತರದ್ ಯಾವ್ಯಾವ್ದು ಔಟ್ ಆಫ್ ಡೇಟ್ ಕಾನೂನುಗಳಿದೆ, ಈ ಎಲ್ಲಾ ಕಾನೂನುಗಳನ್ನ ಐಡೆಂಟಿಫೈ ಮಾಡಿ ಆ ಕಾನೂನುಗಳನ್ನ ಒಂದೇ ಸತಿ ತೆಗೆದಾಕಿ ಅಂತ ಹೇಳು. ಸೊ ನಾನು ಜನ್ ವಿಶ್ವಾಸ್ ಅನ್ನೋ ಈ ಕಮಿಟಿಗೆ ಚೇರ್ಮನ್ ಆಗಿ ವಿ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಸಚ್ ಇರ್ರೆಲೆವೆಂಟ್ ಔಟ್ ಆಫ್ ಡೇಟ್ ಅಫೆನ್ಸಸ್. 1600 ಕಾನೂನುಗಳನ್ನ ಈ ತರದನ್ನ ಐಡೆಂಟಿಫೈ ಮಾಡಿದ್ವಿ. 1600 ಕಾನೂನುಗಳನ್ನ ಐಡೆಂಟಿಫೈ ಮಾಡಿ ನಾನು ಪ್ರೈಮ್ ಮಿನಿಸ್ಟರ್ ಹತ್ರ ತಗೊಂಡೋಗಿ ಹೇಳಿದೆ, ಸರ್ ನನಗೊಂಚೂರು ಟೈಮ್ ಕೊಡಿ, ಎಷ್ಟಾಗತ್ತೆ ಅಷ್ಟು ಕಾನೂನನ್ನ ತೆಗಿತೀವಿ. ಅವ್ರು ಎಷ್ಟಾಗ್ಬೋದು ಅಂತಾರೋ, ಸರ್ 1000 ಮೇಲೆ ತೆಗಿತೀನಿ ಅಂತ ಹೇಳ. 1000 ಮೇಲ ಅನ್ನೋದು, ಹೌದು ಸರ್ ಅಂದ್. AI ಎಲ್ಲ ಬಳಸಿ ನಾವು 1600 ಕಾನೂನುಗಳನ್ನ ಐಡೆಂಟಿಫೈ ಮಾಡಿ ಒಂದು ಶಾರ್ಟ್ ಅಲ್ಲಿ ವಿ ರಿಮೂವ್ಡ್ ಆಲ್ ಆಫ್ ದಿಸ್. ಸೊ ಜನ್ ವಿಶ್ವಾಸ್ 2.0 ಅನ್ನುವಂಥ ಬಿಲ್ ತಂತು. ಆ ಬಿಲ್ ಅಲ್ಲಿ ನಾವು ವಿ ರಿಮೂವ್ಡ್ ಇಟ್. ಇಟ್ ವಾಸ್ ಇಂಡಿಯಾಸ್ ಲಾರ್ಜೆಸ್ಟ್ ಡಿಕ್ರಿಮಿನಲೈಸೇಷನ್ ಎಕ್ಸರ್ಸೈಸ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಹಿಸ್ಟ್ರಿ. ಆಸ್ ಅ ಚೇರ್ಮನ್ ಆಫ್ ದಟ್ ಕಮಿಟಿ ಆ ಎಕ್ಸರ್ಸೈಸ್ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ತು. ಇದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಏನಾಯ್ತು ಅಂತ ಹೇಳ್ತೀವಿ. ನಮ್ಮ ದೇಶದ ಕೋರ್ಟ್ ಕೇಸ್ಗಳಲ್ಲಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ 5 ಕೋಟಿಗೂ ಹೆಚ್ಚು ಕೇಸ್ಗಳು ಈ ತರ ಸಣ್ಣ ಪುಟ್ಟ ಅಫೆನ್ಸ್ಗಳಾಗಿದೆ ಅಂತ ಕೇಸ್ ಹಾಕಿದ್ರು. ಇನ್ ಒನ್ ಶಾಟ್ 5 crore such cases was deleted. ಆಸ್ ಎನ್ MP ನಾನು ಆ ಕೆಲಸ ಮಾಡಕ್ಕಾಯ್ತು. ಒಬ್ಬ MP ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇರೋದು ಕಾನೂನು ಮಾಡೋದ್ರಲ್ಲಿ, ಪಾಲಿಸಿ ಮಾಡೋದ್ರಲ್ಲಿ ಏನ್ ರೋಲ್ ಮಾಡ್ಬೋದು ಅಂತ. ರಸ್ತೆ, ಚರಂಡಿ, ಮೋರಿ, ನೀರು ಇದನ್ನ ಮಾಡೋದಕ್ಕೆ ಮುನ್ಸಿಪಾಲಿಟಿ. ಬಟ್ ಬೆಂಗಳೂರಲ್ಲಿ 6 ವರ್ಷದಿಂದ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋದಲ್ಲ ಇವರು ಬೆಂಗಳೂರನ್ನ ಈ ತರದ ಅಧ್ವಾನಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಜನ ಕೇಳೋದೆಲ್ಲ ಏನು ಅಂತಂದ್ರೆ, ನೀವು ರೋಡ್ ಮಾಡಿದ್ರ, ಪಾಟೋಲ್ ಮುಚ್ಚಿದ್ರ, ಮೋರಿ ಕೊಟ್ರ, ಇನ್ನೊಂದು ಮಾಡಿದ್ರ ಅಂತ. ಅದನ್ನ ಮಾಡೋ ಕಾರ್ಪೊರೇಷನ್ ಇದೆ. MP ಮಾಡಬೇಕಾಗಿರೋದು ಪ್ರೈಮರಿಲಿ ಈ ಕೆಲಸ. ಅದನ್ನ ನಾನು ಒಂದು ಮಾಡಿದೆ. 2ನೇ ಕೆಲಸ ಒಬ್ಬ MP ಮಾಡಬೇಕಾಗಿರೋದು ಏನು ಅಂದ್ರೆ, ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅವ್ರ ಊರಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್, ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಯಾವ್ದಾದ್ರು ಸ್ಟ್ರಕ್ ಆಗಿತ್ತು ಅಂತಂದ್ರೆ, ಅಡಚಣೆ ಆಗಿತ್ತು ಅಂತಂದ್ರೆ ಅದನ್ನ ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ಬೋದು ಅಂತ. ಈ ಟರ್ಮ್ ನಲ್ಲಿ ನನ್ಗಿರುವಂತ ಬಹಳ ಸಂತೋಷ ಯಾವುದು ಅಂದ್ರೆ, ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಏನಿದೆ, ಆ ಯೆಲ್ಲೋ ಲೈನ್ ಮೆಟ್ರೋ ಇವತ್ತು ಓಡಾಡ್ತಾ ಇದೆ ಅಂತಂದ್ರೆ 10 ಲಕ್ಷ ಜನ ಅದರಲ್ಲಿ ಪ್ರತಿ ದಿವಸ ಓಡಾಡ್ತಾ ಇದ್ದಾರೆ ಅಂತಂದ್ರೆ, ಅದನ್ನ ಆದಷ್ಟು ಬೇಗ ಎಕ್ಸ್ಪೆಡೇಟ್ ಮಾಡಿಸಿ ಶುರು ಮಾಡಿಸಿರೋದ್ರಲ್ಲಿ ನಂದು ಒಂದು ಅಳಿಲ್ ಸೇವೆ ಇತ್ತು. ಅದನ್ನ ಶುರು ಮಾಡಿದಾಗ ಚೈನಾ ಜೊತೆಗೆ CRRC ಜೊತೆಗೆ ಪ್ರಾಬ್ಲಮ್ ಆಗಿ ಆ ಕಾಂಟ್ರಾಕ್ಟೇ ಬಿದೋಗ್ತಾ ಇತ್ತು ಡೋಕ್ಲಾಮ್ ಎಲ್ಲ ಆದ್ಮೇಲೆ.
ಇಂಡಿಯಾದಲ್ಲಿ ಜಾಯಿಂಟ್ ವೆಂಚರಲ್ಲಿ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಮಾಡಿಸಿ ಕಲ್ಕತ್ತಾ ಹತ್ರ ಟೀಟಾಗರ್ ಅಲ್ಲಿ ಅಲ್ಲಿ ಕೋಚ್ಗಳನ್ನ ನಿರ್ಮಾಣ ಮಾಡಿಸಿ ಈ ಎಲ್ಲೋ ಲೈನ್ ನ ಕೆಲಸ ಮಾಡಿಸಿ ಟ್ರೈನ್ ಸೆಟ್ ಅನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿ ಇವತ್ತು ಎಲ್ಲೋ ಲೈನ್ ಪ್ರಾರಂಭ ಆಗಿದೆ. ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ತುಂಬಾ ಎಕ್ಸಾಂಪಲ್ ಕೊಡ್ಬೋದು. ನೀವು ಒಂದು ಕೇಳಿದ್ರಿ, ಲಿಬರ್ಟಿ ತಗೊಂಡು 2 ಹೇಳಿದೆ. ಇನ್ 3 ವರ್ಷ ಇದೆ. 3 ವರ್ಷದಲ್ಲಿ ಇನ್ನೂ 50 ಕಾರಣ ಜನ ಕೊಡುವಷ್ಟು ಕೆಲಸ ಮಾಡಿರ್ತೀವಿ.